ನಮಸ್ಕಾರ, ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ, ಚೆನ್ನಾಗಿದ್ದಾರೆ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಿರ್ತದಪ್ಪ ಅಂತಂದ್ರೆ, ಒಬ್ರು ನನಗೆ ಕಮೆಂಟ್ ಹಾಕಿದ್ರು ಸಿಸ್ಟರು. ಅವರು ಅಕ್ಕನೋ ತಂಗಿನೋ ಒಟ್ಟು ಏನೋ ಒಂದಾದರೂ ಅವ್ರಿಗೆ ಒಂದು ಸಮಾಧಾನ ಮಾತನ್ನ ಹೇಳಬೇಕು ಅಂತಂದ. ಯಾಕಂದ್ರೆ ಅವರು ತುಂಬ ನೋವಿನಿಂದ ಆ ಕಮೆಂಟನ್ನು ಹಾಕಿದ್ರಿಂದ ನನಗೂ ಮನಸ್ಸಿಗೆ ಕೂಡ ತುಂಬಾ ನೋವಾಯಿತು. ಇಂಥ ಮನಸ್ಸುಗಳು ಸಾಕಷ್ಟು ಇರುತ್ತೆ, ತುಂಬ ನೊಂದು ಕುಂತಿರ್ತಾರೆ. ಯಾಕಂದರೆ ಒಂದು ಟೈಮಲ್ಲ ನಾನು ಈ ನೋವಲ್ಲಿದ್ದಾಗ ಇಂಥ ಧೈರ್ಯಗಳು ಮಾತುಗಳೇ ನನಗೆ ಜೀವನ ರೂಪಿಸೋಕ್ಕೆ ಒಂದು ದಾರಿ ಮಾಡಿಕೊಟ್ಟಿತ್ತು. ಅದೇ ರೀತಿ ಈ ಮಾತುಗಳು ನಿಮಗೂ ಕೂಡ ದಾರಿದೀಪ ಆಗ್ಬೋದು. ಯಾಕಂದರೆ ನಿಮಗೂ ಒಂದು ಧೈರ್ಯ ಬರ್ಬೋದು, ಒಂದು ಸಮಾಧಾನ ಮಾತಾಗ್ಬೋದು. ಹಾಗಾಗಿ ನನಗನ್ಸಿರೋದನ್ನು, ನನ್ನ ತಿಳುವಳಿಕೆ ಇರೋದರಲ್ಲಿ ನಾನು ನಿಮಗೆ ಕೆಲವೊಂದು ಮಾತುಗಳನ್ನ ಹೇಳ್ತೀನಿ. ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ನೊಂದಾಗ ಯಾರೋ ಒಂದು ಮಾತು ಹೇಳ್ತಾರೆ ಅಂದರೆ ಆ ಮಾತು ಕೇಳೋಕ್ಕೆ ಎಷ್ಟು ತಂಪಾಗಿರುತ್ತೆ, ಎಷ್ಟು ಇಂಪಾಗಿರುತ್ತೆ, ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ, ನೋವಲ್ಲಿ ಸಮಾಧಾನ ಮಾತುಗಳನ್ನು. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ, ನಿಮಗೆ ಅವರು ಕಮೆಂಟ್ ಹಾಕಿರೋದು, ನಾನು ತುಂಬ ನೋವಲ್ಲಿದ್ದೀನಕ್ಕ, ನನಗೆ ಯಾರೂ ಇಲ್ಲ, ಒಂಟಿಯಾಗಿದ್ದೀನಿ, ಬದುಕು ನಡೆಸೋದೇ ಕಷ್ಟ ಆಗ್ಬಿಟ್ಟಿದೆ, ಜೀವನವೇ ಬೇಡ ಅನಿಸ್ಬಿಟ್ಟಿದೆ ಅಕ್ಕ, ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ದಯವಿಟ್ಟು ಅಂಥ ನಿರ್ಧಾರವನ್ನು ತಗೋಬೇಡಿ. ಜೀವನ ಯಾವತ್ತೂ ನಮಗೆ ಸಾಕು ಅನಿಸ್ಬಾರ್ದು. ಕಷ್ಟ ಯಾವಾಗ ಬರ್ತೈತಿ ನೋಡಿ, ಆ ಕಷ್ಟನೇ ನಮ್ಮ ಬದುಕಿನ ದಾರಿಯಾಗಿರ್ತೈತಿ. ಯಾವಾಗ ನಮ್ಮ ಮನಸ್ಸಲ್ಲಿ ನೋವು ಇರ್ತೈತಿ ನೋಡ್ರಿ, ಆವಾಗೇ ನಮಗೆ ಮುಂದಿನ ಖುಷಿ ಅಲ್ಲಿ ಕಾದೈತಿ. ಇವಾಗ ನಿನ್ನೆ ಎಷ್ಟು ಕಷ್ಟಪಟ್ಟಿದೆಯೋ ಅದು ಬಿಟ್ಬಿಡ್ರಿ. ಇನ್ನು ಮುಂದೆ ದಿನಗಳು ಹೆಂಗದವಂತ ಅದನ್ನು ಯೋಚನೆ ಮಾಡಿರಿ. ಮುಂದಿನ ದಿನಗಳಲ್ಲಿ ಏನು ಮಾಡಬೇಕಂತ ಯೋಚನೆ ಮಾಡಿರಿ. ಹಿಂದಿನ ದಿನಗಳ ಬರೀ ಅದನ್ನೇ ನೆನೆಸ್ಕೊಂಡು ಜೀವನ ಮಾಡಿದ್ರೆ ಇನ್ನೂ ಜೀವನ ಹದಗೆಟ್ಟು ಹೋಗ್ತೈತಿ, ಮನಸ್ಸು ಹಾಳಾತೈತಿ, ಪರಿಸ್ಥಿತಿ ಹಾಳಾಗ್ತದ, ಸಂಸಾರ ಹಾಳಾಗ್ತದ, ಜೀವನ ಪೂರ್ತಿನೇ ಹಾಳಾಗಿ ಹೋಗ್ತದ. ಹಾಗಾಗಿ ನಾನು ಏನು ಹೇಳ್ತೀನಪ್ಪ ಅಂದ್ರೆ, ಎಷ್ಟೇ ಕಷ್ಟ ಹಿಂದಾಗಿರ್ಬೋದು, ಎಷ್ಟೇ ನಮಗೆ ಜನ ಹಿಂದೆ ಮೋಸ ಮಾಡಿರ್ಬೋದು, ನಮ್ಗೆ ಎಷ್ಟೇ ಅಲ್ಲಿ ನೋವು ಕೊಟ್ಟಿರ್ಬೋದು, ಅವ್ರು ಏನೇ ನಮಗೆ ಕೆಟ್ಟದ್ದು ಬಯಸಿರ್ಬೋದು, ಅವ್ರು ಏನೇ ನಮ್ಮ ಮೇಲೆ ಅಪವಾದ ಮಾಡಿರ್ಬೋದು, ಅವ್ರು ಎಷ್ಟೇ ನಮಗೆ ಏನೇ ಕೆಟ್ಟದ್ದು ಬಯಸಿದ್ರು ಕೂಡ ನಮಗೆ ಆಗಿರ್ಬೋದು, ಆ ಟೈಮಲ್ಲಿ ನಮ್ಗೆ ಕೆಟ್ಟದ್ದು ಆಗಿರ್ಬೋದು. ಆದರೆ ನಾನು ಹೇಳೋದೇನೆಂದರೆ, ಕೆಟ್ಟದ್ದು ನಮಗೆ ಅವ್ರು ಮಾಡಿದ್ದಾರೆ ಅಂದರೆ ಅವ್ರಿಗೆ ಕೆಟ್ಟದ್ದಾಗಲಿ ಅಂತ ನಾವು ಯಾವತ್ತೂ ಬಯಸಬಾರ್ದು. ಯಾಕಂದರೆ ಅವರಿಗೆ ನಮಗೆ ವ್ಯತ್ಯಾಸ ಏನಿರುತ್ತೆ ಅಂತ ನಾನು ಕೇಳ್ತೀನಿ. ಭಗವಂತ ಏನಂದರೆ, ಇವತ್ತು ನಮ್ಗೆ ಅವ್ರು ಕಷ್ಟ ಕೊಟ್ಟಿದ್ದಾರೆ ಅಂದರೆ ನಾಳೆಗೆ ಅವ್ರಿಗೆ ಕಷ್ಟ ಕೊಡೋಕ್ಕೆ ಅವನು ರೆಡಿಯಾಗಿರ್ತಾನೆ. ಇನ್ನು ಅವ್ರು ಮಾಡಿರೋ ತಪ್ಪೇ ನಾವು ಮಾಡಿದಾಗ ನಾಳೆ ಮತ್ತೆ ತಿರ್ಗಿ ಅದೇ ಕಷ್ಟ ನಮಗೆ ಕೊಡ್ತಾನೆ. ಇಲ್ಲಿ ಡಬಲ್ ಕಷ್ಟ ಆಗುತ್ತೆ. ಏನಂದರೆ ಇವ್ರು ಕೆಟ್ಟವ್ರು ಮಾಡಿದ್ದು ಒಂದು ಕಷ್ಟ ಆದರೆ, ಇನ್ನು ಭಗವಂತ ನಾವು ಯಾರಿಗೆ ಕೆಟ್ಟದ್ದು ಬಯಸಿರ್ತೀವೋ ಅವನಿಗೆ ಒಂದು ಶಿಕ್ಷೆ ಆಗಿರುತ್ತೆ. ಹಾಗಾಗಿ ನಿಮಗೆ ಹೇಳೋದೊಂದೇ, ದಯವಿಟ್ಟು ಯಾರನ್ನು ಕೆಟ್ಟದ್ದು ಬಯಸಿ ಅದನ್ನು ಜೀವನ ಮಾಡೋದು ಬೇಡ. ಆಮೇಲೆ ನಿಮ್ಮ ಜೀವನದಲ್ಲಿ ಕಷ್ಟ ಬಂದಿದೆ ಅಂತ ಕುಗ್ಗಿ ಕೂರೋದು ಬೇಡ. ಯಾಕೆ ನಿಮ್ಮ ಮೇಲೆ ನಂಬಿಕೆ ಇಲ್ವಾ? ನಿಮಗೆ ನಂಬಿಕೆ ಇಲ್ಲ ಅಂದರೆ ಜೀವನ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನೀವು ಎಷ್ಟು ಸ್ಟ್ರಾಂಗ್ ಇದ್ದೀರಾ, ನೀವೆಷ್ಟು ಗಟ್ಟಿಯಾಗಿದ್ದೀರಾ? ನಿಮ್ಮಷ್ಟು ಗಟ್ಟಿ ಇಲ್ಲ ಯಾರೂ. ನಿಮ್ಮದು ಅಷ್ಟು ಧೈರ್ಯ ಇದೆ, ಅಷ್ಟು ಒಂದು ಒಳ್ಳೆ ಗುಣ ಇದೆ, ಅದನ್ನು ಬಳಸ್ಕೊಳ್ರಿ. ಎಲ್ಲವನ್ನು ಒಂದು ಕಡೆ ಬದಿಯಲ್ಲಿ ಎತ್ತಿಟ್ಟು ನನಗೆ ಬರೀ ಹೀಗಾಯ್ತಲ್ಲ ಅಂತ ಕೂತ್ಕೊಳ್ಳೋದು ಜೀವನ ಅಲ್ಲ, ಅದರಲ್ಲಿ ಮರುಗುವುದು ಜೀವನ ಅಲ್ಲ. ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಯಾವುದೇ ಕಷ್ಟ ಬಂದರೂ ಕೂಡ ಎದೆ ನುಗ್ಗಿ ನಡಿ, ಅವಾಗೆ ಗೆಲುವು ಸಿಗೋದು ಅಂತ ಹೇಳಿಬಿಟ್ಟು. ಯಾವುದಕ್ಕೂ ಕುಗ್ಗಕ್ಕೆ ಹೋಗಬೇಡಿ. ನಮಗೆ ಕಷ್ಟ ಅನ್ನೋದು ತುಂಬ ಸರಳವಾದ ದಿನಗಳವೆಲ್ಲ, ಒಂದು ಸ್ವಲ್ಪ ದಿನ ಮಾತ್ರ ಇರುತ್ತೆ. ಆ ಕಷ್ಟಗಳನ್ನು ನಾವು ಖುಷಿಯಿಂದ ಆ ಕಷ್ಟನ ಅನುಭವಿಸಿದಾಗ ಭಗವಂತ ಖಂಡಿತ ಒಳ್ಳೆಯ ದಿನಗಳನ್ನ ಕೊಡ್ತಾನೆ. ಯಾಕೆ ಅಷ್ಟು ಬೇಗ ಕೊಡ್ತಾನೆ ಅಂದರೆ, ಇಷ್ಟು ಕಷ್ಟ ಕೊಟ್ಟಿದ್ದೀನಿ ಆದರೂ ಆ ಖುಷಿನ ಅನುಭವಿಸಿದಾಳೆ, ಆ ಕಷ್ಟನೇ ಖುಷಿಯಾಗಿ ಅನುಭವಿಸಿದ್ದಾರೆ ಅಂದರೆ ಇನ್ನು ಮುಂದೆ ಕಷ್ಟ ಕೊಡೋದು ಒಳ್ಳೆಯದಲ್ಲ. ಇರಲಿ ಅವ್ರ ಬದುಕಲ್ಲಿ ಸ್ವಲ್ಪ ನೆಮ್ಮದಿ, ಇರಲಿ ಅವ್ರ ಬದುಕಲ್ಲಿ ಸ್ವಲ್ಪ ಖುಷಿ, ಇರಲಿ ಅವ್ರ ಬದುಕಲ್ಲಿ ಒಂದು ಸ್ವಲ್ಪ ಸಮಾಧಾನ, ಇದನ್ನೆಲ್ಲವೂ ಭಗವಂತ ಕೊಡೋಕೆ ರೆಡಿಯಾಗಿದ್ದಾಗ ನೀವೇ ಯಾಕೆ ನಿಮ್ಮ ಮೇಲೆ ನೀವೇ ದುಡ್ಕೊಂಡು ನಮ್ಮ ಹಣೆ ಬರ ಕೆಟ್ಟದಾಯಿತು, ನಮಗೇ ಒಳ್ಳೇದಾಗ್ತಾ ಇಲ್ಲ, ನಮಗೇ ಕೆಟ್ಟದ್ದಾಯಿತು, ಬೇಡ ಈ ಮಾತು. ನಾನು ಹೇಳ್ತಾ ಇದ್ದೀನಿಲ್ಲ, ನೀವು ತುಂಬ ಗಟ್ಟಿ ಇದ್ದೀರಾ, ಏನು ಬೇಕಾದರೂ ಸಾಧನೆ ಮಾಡ್ಬೋದು, ನೀವೇನು ಬೇಕಾದರೂ ಸಾಧಿಸ್ಬೋದು. ಅಷ್ಟು ಶಕ್ತಿ ಇದೆ, ಅಷ್ಟು ತಾಕತ್ತಿದೆ, ಅಷ್ಟು ನಿಮ್ಮಲ್ಲಿ ಒಳ್ಳೆಯ ಗುಣ ಇದೆ. ಅದನ್ನು ನೀವು ಒಂದು ಸತಿ ಉಪಯೋಗಿಸ್ಕೊಳ್ಳಿ. ಈ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಟೈಮು ಹೋಗುತ್ತೆ, ದಿನಗಳು ಹೋಗುತ್ತೆ, ಅಷ್ಟೇ. ಜೀವನನೂ ಅರ್ಧ ಕಳೆದೋಗುತ್ತೆ, ಆದರೆ ಮಾಡೋ ಕೆಲಸ ಅಲ್ಲೇ ನಿಂತು ಹೋಗುತ್ತೆ. ಹಾಗಾಗಿ ಟೈಮ್ ಹಿಂದೆ ನಾವು ಓಡ್ತಿದ್ರೇ ಮಾತ್ರ ನಾವು ಇಲ್ಲಿ ಬದುಕೋಕ್ಕೆ ಸಾಧ್ಯ. ಟೈಮು ಬಿಟ್ವಿ ಅಂದರೆ ನಾವು ಕೆಟ್ವಿ ಅಂತಲೇ ಅರ್ಥ. ಭಗವಂತ ಯಾವತ್ತೂ ಇಲ್ಲಿ ಯಾವುದನ್ನು ಸುಮ್ಮನೆ ಸೃಷ್ಟಿ ಮಾಡಲ್ಲ. ಪ್ರತಿಯೊಂದಕ್ಕೂ ಅರ್ಥ ಇದೆ, ಪ್ರತಿಯೊಂದಕ್ಕೂ ಇಲ್ಲಿ ಜೀವ ಇದೆ. ಏನಂದರೆ ನಮ್ಮ ಜೀವನದಲ್ಲಿ ಯಾರೋ ಒಬ್ಬರು ಬಂದು ಹೋದರು, ಹಿಂಗಾಯಿತು, ಅದು ಬೇಡ. ನನಗೆ ಇದು ಭಗವಂತ ಕೊಡಬೇಕಾಗಿದ್ದು ಕೊಟ್ಟ, ಇದು ಅನುಭವಿಸೋಣ, ಮುಂದೆ ಏನು ಕೊಡ್ತಾನೋ ಗೊತ್ತಿಲ್ಲ, ಬಂದಿದ್ದು ಅಂತ ಹೇಳಿ ಈ ಗಟ್ಟಿ ಜೀವ ಮಾಡಿ, ಗಟ್ಟಿ ಧೈರ್ಯ ಮಾಡಿಕೊಂಡು ಈ ಜೀವನ ಸಾಗಿಸೋದಿದೆ ನೋಡಿ, ತುಂಬಾ ಅದ್ಭುತ. ಇಲ್ಲಿ ಯಾರಿಗೆ ಬಿಟ್ಟಿದೆ ಹೇಳಿ ಕಷ್ಟ, ಯಾರಿಗೆ ಬಿಟ್ಟಿದೆ ಹೇಳಿ ನೋವು, ಯಾರಿಗೆ ಬಿಟ್ಟಿದೆ ಈ ಸಂಕಟ? ಭಗವಂತನಿಗೇ ಬಿಟ್ಟಿಲ್ಲ, ಅಂಥ ದೇವರುಗಳಿಗೇ ಬಿಟ್ಟಿಲ್ಲ, ಅಂಥ ಪೂಜಾ ಫಲ ಪಡೆದು ಸನ್ಯಾಸಿಗಳಿಗೆ ಬಿಟ್ಟಿಲ್ಲ, ಪ್ರತಿಯೊಂದು ಅಂತ ಶ್ರೀರಾಮಚಂದ್ರಿಗೆ ಬಿಟ್ಟಿಲ್ಲ, ಅಂತ ಸೀತಾ ಮಾತೆಗೆ ಬಿಟ್ಟಿಲ್ಲ. ಇನ್ನು ನಾವೆಲ್ಲ ಯಾವ ಲೆಕ್ಕ ರೀ?
ಅಂತಿಂಥ ಅವ್ರ ಕಷ್ಟಗಳನ್ನ ಅನುಭವಿಸಿದಾಗ ಅವ್ರ ಮುಂದಿನ ಕಷ್ಟ ನಮ್ಮದು ಒಂದು ಕೂದಲೆಳೆನೂ ಅಲ್ಲ ನಮ್ಮ ಕಷ್ಟಗಳು ನೋಡಬೇಕಂದ್ರೆ. ಇಂಥದೇ ನಾವು ಕಷ್ಟ ಅಂತ ಕೂತ್ಕೊಂಡಾಗ ಅದು ಜೀವನ ಸಾಗಿಸೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇದು ಕಷ್ಟ ಅಲ್ಲ, ನಿಮ್ಮ ಸುಖದ ದಾರಿ, ಇದು ನಿಮ್ಮ ಬದುಕಿನ ಬೆಳಕಿನ ದಾರಿ. ಇಲ್ಲಿ ಕತ್ತಲೆ ನಿಮಗೆ ಇದೆ ಅಂದರೆ ಮುಂದೆ ತುಂಬ ಬೆಳಕು ಉರಿತಾ ಇದೆ. ಇಲ್ಲಿಂದ ದಾಟ್ಕೊಂಡು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಒಂದು ಸ್ವರ್ಗದ ಒಂದು ಜೀವನವೇ ಇದೆ. ಅದನ್ನು ಅಲ್ಲಿ ಮುಂದೆ ಇಟ್ಟು ಇಲ್ಲಿ ಹಿಂದೆ ಯಾಕೆ ನೀನು ಕೊರಗುತ್ತಿರುವೆ? ಎದ್ದು ನಡಿ ಮುಂದೆ. ಖಂಡಿತ ನಿನ್ನ ಜೀವನದಲ್ಲಿ ಒಳ್ಳೆ ಬೆಳಕು ಕಾದಿದೆ. ಆ ಬೆಳಕಿನ ಕಡೆ ನಿನ್ನ ಪ್ರಯಾಣ ಸಾಗಲಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಈ ವಿಡಿಯೋ ಹಾಕಿ ಈ ಮಾಹಿತಿನ ನಿಮ್ಗೆ ಅವ್ರಿಗೂ ತಲುಪುತ್ತೋ ಇಲ್ಲ ಗೊತ್ತಿಲ್ಲ, ಆದರೆ ತಲುಪಿದವ್ರಿಗೆ ನಿಮ್ಮಲ್ಲಿ ಒಂದೇ ವಿನಂತಿ, ಯಾರು ನೋವು ಅಂತ ಮರಗಬೇಡ್ರಿ. ಜೀವನದಲ್ಲಿ ಏನೇ ಬಂದ್ರೂ ಧೈರ್ಯ ತುಂಬ ಮುಖ್ಯ. ಅದರಲ್ಲಿ ನಿಮಗೆ ನೀವೇ ಧೈರ್ಯ ಕೊಂಡ್ಕೊಂಡು ನಿಮ್ಮ ಮೇಲೆ ನೀವೇ ನಂಬಿಕೆ ಇಟ್ಕೊಳ್ರಿ. ಇನ್ನೊಬ್ಬರ ಮೇಲೆ ನಂಬಿಕೆ ಇಟ್ಕೊಂಡು ಬದುಕಕ್ಕೆ ಹೋಗ್ಬಿಡ್ರಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡಾಗ ನಿಮಗೆ ಸೋಲ್ ಅನ್ನೋದು ನಿಮಗೆ ಸುಳಿಯೋದೇ ಇಲ್ಲ. ಹಾಗೆ ಮತ್ತೆ ನಂಬಿದ ದೇವ್ರು ಯಾವತ್ತೂ ನಿಮಗೆ ಕೈ ಬಿಡಲ್ಲ. ನೀವು ಪೂಜಿಸಿರೋ ಪೂಜೆಗಳನ್ನ ಯಾವುದು ವ್ಯರ್ಥ ಆಗಲ್ಲ. ನೀವು ಯಾವತ್ತೂ ನೀವು ನಿಯತ್ತಾಗಿ ನಡ್ಕೊಂಡಿರೋ ಆ ಟೈಮ್ಗಳನ್ನ ಎಲ್ಲೂ ಹಾಳಾಗಲ್ಲ. ವಾಪಸ್ಸು ನಿಮ್ಮ ಹತ್ರನೇ ಬರುತ್ತೆ, ನಿಮ್ಮ ಕೈ ಹಿಡಿದು ನಡೆಸುತ್ತೆ. ಹಾಗೆ ನಿಮ್ಮ ಜೊತೆಯಲ್ಲಿ ನಿಮ್ಮ ಬೆಂಬಲವಾಗಿ ಇರುತ್ತೆ. ಸದಾಕಾಲ ನಿಮ್ಮ ಬಾಳಿನಲ್ಲಿ ಬೆಳಕಾಗಿರುತ್ತೆ. ತಿಳ್ಕೊಂಡು ನೀವು ಈ ಜೀವನ ಮಾಡೋದ್ರಲ್ಲಿದೆ. ಖಂಡಿತ ಹೇಳ್ತಾ ಇದ್ದೀನಿ, ಜೀವನ ಕೆಟ್ಟಿತು, ಹಾಳಾಯಿತು, ಮತ್ತು ಈ ಥರ ಹಾಳು ಮಾಡಿದ್ರು ಇನ್ನೊಬ್ಬರ ಮೇಲೆ ಅಪವಾದ ಮಾಡೋದಕ್ಕಿಂತ ನಮಗೆ ನಾವೇ ಸರಿಪಡಿಸ್ಕೊಂಡು ನಮಗೆ ನಾವೇ ತಿದ್ಕೊಂಡು ನಮ್ಮ ಮೇಲೆ ನಮಗೆ ಭರವಸೆ ಇಟ್ಕೊಂಡು ಜೀವನ ಮಾಡೋದ್ರಲ್ಲೇ ಅದೇ ಜೀವನ. ನಿಮಗೆ ಈ ಮಾಹಿತಿಯನ್ನು ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ.